ಏನು 2 ತಿಂಗಳ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರ್ತಾವ್ರಿ. ಬಂದ ಟೈಮ್ದಾಗ ನಾವು ಶೈನರ್ ಆಗ್ಬೇಕು. ಅವ್ರೇನೇನು ಬರ್ತಾರಲ್ಲ 18 ಮಂದಿ ಊರು ಹೊರಗೆ ನಿಲ್ಸೋದು ಕಲಿಬೇಕು ನಾವು. ನಮ್ಮ ಊರಾಗ ಯಾವ ಬೇಕಾಯ್ತಲ್ಲ ಒಬ್ಬನ ಆಯ್ಕೆ ಮಾಡ್ಕೋದು ನಾವು. ಈಗ ಇವ್ರು ರೈತ ಸಂಘದವ್ರಿಗೆ ಒಂದು ವಿನಂತಿ ಮಾಡ್ತೀವಿ ನಾವು. ಏನು ಮಾಡ್ತೀವಿ ಇನ್ನು ಮುಂದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಬರ್ತಾವಲ್ಲ, ತಾಲೂಕು ಪಂಚಾಯತಿ ಒಬ್ಬ ರೈತ ಸಂಘ ನಡೆಸೋದು, ಜಿಲ್ಲಾ ಪಂಚಾಯತಿಗೆ ಒಬ್ಬ ರೈತ ಸಂಘ ನಡೆಸೋದು. ಇದು ಮೇನ್ ಆಗ್ಬೇಕ್ರಿ ನಮ್ಮದು. ಆತಂದ್ರೆ ರೈತರು ಬೆನ್ನು ಹತ್ತಾರ ಅವಾಗ. ಬೇಡಪ್ಪ ನಮ್ಮವನ್ ಇರ್ತಾರಂತ ಬೆನ್ನು ಹತ್ತಾರ ಅವಾಗ. ಅಲ್ರಿ ಅವ್ರು ಕೊಡುವಂಥ ದುಡ್ಡಿಗೆ ಆಮೇಲೆ ಆಮೇಶಗಳನ್ನು ಓಡ್ತಾರಲ್ಲ ಅವಕ್ಕೆ ಬಲಿ ಆಗಬಾರ್ದಂದ್ರೆ ರೈತರಿಗೆ ಏನೇನು ಹೇಳಕ್ಕೆ ಇಷ್ಟಪಡ್ತೀರಿ? ಬಲಿ ಆಗ್ಬೇಕಂದ್ರೆ ನಾವು ಅವರು ದಾರು ತಗೋಬಾರ್ದ್ರಿ ಮೊದಲೇ ಮಾತು. ಚಿಕ್ಕಣ್ಣ ತಿನ್ನಬಾರ್ದು, ಈ ರೊಕ್ಕಗೆ ಮೋಸ ಹೋಗಬಾರ್ದು. ಇವು 3 ಬಿಟ್ಟು ಅಂದ್ರೆ ಯಾವ ಮಕ್ಕಳು ಊರಾಗ ಬರಂಗಿಲ್ಲ. ಅವ್ರ ಊರಾಗ ಬಂದ ಊರು ಹೊರಗೆ ನಿಲ್ಸೋದು, ಅವ್ರನ್ನ ಒಳಗೆ ಬರೋ ಕೊಡೋಂಗಿಲ್ಲ. ಹಂಗೆ ಊರಿಗೆ ಒಂದು 50 ಮಂದಿ ಸಜ್ಜ ಆಗಲ್ರಿ. ಚಿತ್ರನ ಬೇರೆ ಆಗಿದೆ ಬೆಳಗಾವಿ ಜಿಲ್ಲಾದ. ಬೆಳಗಾವಿ ಜಿಲ್ಲಾ ಚಿತ್ರ ಬರಲಿಲ್ಲ, ಇಡೀ ಕರ್ನಾಟಕ ಚಿತ್ರ ಬದಲಾಗಿ ಹೋಗತ್ರಿ. ಬೆಳಗಾವಿ ಜಿಲ್ಲಾ ಅಲ್ಲ, ಈ ಮೊದಲು ಬೆಳಗಾವಿ ಜಿಲ್ಲಾ ಚಿತ್ರ ಬದಲಾಗದು. ಯಾಕಂದ್ರೆ ಜನರು ಇಲೆಕ್ಷನ್ ಬರೋಣ ಬೇರೆ ಬೇರೆ ಹಾಕಾರ, ಇಲೆಕ್ಷನ್ ಬರೋಣ ಕೂಡ್ತಾರ. ಈಗ ಸ್ಪಷ್ಟವಾಗಿ ಹೇಳ್ರಿ ನೋಡ್ರಿ, ಒಂದು ಸ್ಪಷ್ಟವಾಗಿ ಹೇಳೋದಂದ್ರೆ ಅಣ್ಣೊಂದು ಪಕ್ಷ ಇರ್ತದೆ, ತಾಮೊಂದು ಪಕ್ಷ ಇರ್ತಾನೆ. ಒಂದು ಮಾನ್ಯ DCC ಬ್ಯಾಂಕ್ದಾಗ ತೊಗೊಂಡ್ರಿ. DCC ಬ್ಯಾಂಕ್ದಾಗ ಏನಾದ್ರು ಎಲ್ಲರೂ ಕೂಡ್ರಿ, ಈ ಕಡೆ ಒಂದು ಗುಂಪತ್ತು ಆ ಕಡೆ ಒಂದು. ಅವ್ರು 3 ಮಂದಿ ಗೋಕಾಕದವ್ರು ಒಂದಾದ್ರ ಅವಾಗ ಒಂದಾದ್ರಲ್ರಿ. ಈ ನಾಳೆ MLA ಎಲೆಕ್ಷನ್ ಬರ್ತಾನೆ, ಅವೊಂದು ಪಕ್ಷ ಬರ್ತಾನೆ, ಇಲ್ಲೇ ನೋಡ್ರಿ ಸೌದತ್ಯಾಗ ಒಬ್ರು ನಿಲ್ಲಿಸ್ರು ಹೋಗಿ, 10ನ್ಯಾಗ ಒಬ್ರು ಹೋಗಿ ನಿಲ್ಲಿಸ್ರು, ಇಲ್ಲ ರಾಯಬಾಗದಾಗ ಒಬ್ರು ಬಂದು ನಿಲ್ಲಿಸ್ರು ಮಾಡಿ DCC ಬ್ಯಾಂಕಿನಾಗ. ಈ ನಾಳೆ MLA ಎಲೆಕ್ಷನ್ ಬರ್ತಂದ್ರೆ ಏನು ಬರ್ತಾರೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಬರ್ತಂದ್ರೆ ನೀನು ನಿಲ್ಸೋ ಪಕ್ಷದಾಗ ನಾನು ನಿಲ್ಸ್ಕೊತ ಅಡ್ಡಾಡ್ತಾರ್ರಿ ಅವರೆಲ್ಲ. ಅವಾಗ ನಾವು ಶೈನರ್ ಆಗ್ಬೇಕು. ಮಾನ್ಯ ಹಿಂಗೆ ಬಂದಿದ್ಲ, ಈಗ ಯಾಕೆ ಹಿಂಗೆ ಬಂದ್ರೆ ಕೇಳ್ಬೇಕು ನಾವು. ಅಂತ ಕೇಳೋರು ಯಾರು? ನಾವೇ ಕೇಳ್ಬೇಕು, ರೈತರ ಕೇಳ್ಬೇಕು ರೀ, ಸಾರ್ವಜನಿಕ ನಾವೇ ಕೇಳ್ಬೇಕು. ರೈತರ ಹೋರಾಟ ಆಡೋದನ್ನ ರೈತರು ಕೇಳ್ಬೇಕ್ರಿ ಎಲ್ಲಾರು. ನಾವೇ ಕೇಳ್ಬೇಕ್ರಿ. ಇದು ನೀವು ಈ ಸಲ ಬಂದಾಗ ಕೇಳ್ತೀರಾ? ಕೇಳ್ತು. ನಮ್ಮ ತಾಲೂಕದಾಗ ಬಂದ್ರೆ ನಾವು ಕೇಳ್ತು. ನಾವು ರಾಯಬಾಗ್ ತಾಲೂಕದವ್ರು ಅಂತ ಗಚ್ಚಿ ಊಟ ಇಟ್ಕೊಂಡು ಕೂತಿದ್ರು ನಾವೀಗ. ಮಾಡಿ DCC ಬ್ಯಾಂಕ್ ಎಲೆಕ್ಷನ್ದಾಗ ನೋಡಿದ್ರು ನಾವು. DCC ಬ್ಯಾಂಕ್ ಎಲೆಕ್ಷನ್ದಾಗ ಯಾರ್ಯಾರು ಹೆಂಗೆ ಮಾಡ್ಯಾರ ನೋಡ್ಕೊಂಡು ಕೂತಿದ್ರು ನಾವು. DCC ಬ್ಯಾಂಕ್ ಎಲೆಕ್ಷನ್ದಾಗ ಇನ್ನು ಮುಂದೆ ನೆಕ್ಸ್ಟ್ ಎಲೆಕ್ಷನ್ಗೆ ಬರ್ತಾರಲ್ಲ ಅವಾಗ ಹೇಳ್ತೀವಿ ನಾವು. ತಯಾರಿದ್ವಿ ಅದಕ್ಕೆ ನಾವು ಹೇಳೇ ಕಳಿಸ್ತು. ಈ ಸಲ ರಾಯಬಾಗ್ ತಾಲೂಕದಿಂದ ನೀವು ರೈತ ಸಂಘದ ವತಿಯಿಂದ ಯಾರು ನಿಲ್ಲಿಸ್ಬೇಕನ್ನತ್ತೀರಿ? ನಾವು ಕೂಡ್ಸಿ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕ್ಯಾಂಡಿಡೇಟ್ ಸಜ್ಜು ಮಾಡ್ತೀವಿ. ನಾವು ಕೂಡ್ಸಿ ಕ್ಷೇತ್ರಕ್ಕೆ ಕೂಡ್ಸಿ ಕ್ಷೇತ್ರಕ್ಕೆ ನಾವು ನೋಡ್ರಿ ಕೂಡ್ಸಿ ಕ್ಷೇತ್ರಕ್ಕೆ ನಾವೊಬ್ಬ ರೈತ ಸಂಘ ವತಿಯಿಂದ ನಮ್ಮಲ್ಲಿ ರಿಸರ್ವ್ ಐತಿ. ಆ ರಿಸರ್ವ್ ಇದ್ರೊಳಗ ರೈತ ಯಾರಲ್ಲ ಅಂತ ನೋಡಿ ಹುಡುಕ್ಯಾಡ್ತೀವಿ ನಾವು. ಇನ್ನೊಂದು ನಾ ಏನು ಮಾತಾಡ್ತೀನಿ, ಕರ್ನಾಟಕ ರಾಜ್ಯದ ರೈತ ಸಂಘಕ್ಕೆ ಏನಪ್ಪ ಅಂದ್ರೆ ಹೆಮ್ಮೆ ಪಡಬೇಕಾದದ್ದ ಈ ಹೊಲಸು ರಾಜಕೀಯ ಏನದಾರಲ್ಲ ಇವ್ರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಬೆಳಗಾವಿ ಜಿಲ್ಲಾ ಆಗಲಿ ಆಲ್ ಕರ್ನಾಟಕ 224 MLAಗಳು ಗುರುಗಳ ಮೊನ್ನೆ ಇನ್ನೊಂದು ಮಾತನ್ನು ಬಂತ. ಏನಪ್ಪ ಅಂತಂದ್ರೆ ವಿಜಯೇಂದ್ರ ಸಾಹೇಬರು ಬಂದ್ರಲ್ಲ, ಅವ್ರು ಬಂದು ಹೋದ ಬಳಿಕ ಇದಕ್ಕೆಲ್ಲ ಫಂಡಿಂಗ್ ವಿಜಯೇಂದ್ರ ಸಾಹೇಬರು ಮಾಡತ್ತಾರೇನ ಅಂತೇಳಿ ಮಾತುಗಳು ಭಾಳ ಬಂದು. ಇದು ನಕಲಿ ಮಾತು ಕೇಳಬಾರ್ದು. ಕಣ್ಣಾರೆ ಕಂಡದ ಅದಕ್ಕೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡೋದು ಹೇಳ ನಾವು ಹಿಂದೆ. ಅದಕ್ಕೆ ಹಿಂದೆ ಒಂದು ಬಬಲಾದೇವ ಹೇಳ್ಯಾನ, ಕಂಡದ್ದು ಹೇಳ್ರು ಮಿಂಡ್ರಿ ಮಕ್ರಿ ಅಂತ ಹೇಳ ನಾವು. ಬಬಲಾದೇವ ಏನ್ ಹೇಳ್ಯಾನು? ಇನ್ನೊಂದ್ ಮಾತು ಕೇಳ್ತೀನಿ ರೀ. ಅಲ್ರಿ ಹಿರಿಯರ ನಾವ್ ಮಾತು ಕೇಳ್ತೀನಿ. ವಿಜೇಂದ್ರ ಸಾಹೇಬ್ರು ಬಂದಿದ್ರ, ಅವ್ರ ಪಕ್ಷದವ್ರನ ರಗಡ ಮಂದಿ ಫ್ಯಾಕ್ಟ್ರಿಗಳದಾವ, ಕರೀಶ್ ಅನೌನ್ಸ್ಮೆಂಟ್ ಮಾಡಿಸ್ಬೇಕಿಲ್ರಿ? ಯಾರೇ ವಿಜೇಂದ್ರ ಇವ್ರು ಇನ್ಕಾಮಟ ಹೇಳ್ತಿಂದಾರಲ್ಲ, ಇವ್ರು ಇನ್ಕಾಮಟ ಇವ್ರ MLAಗಳು ಎಲ್ಲಾರು ಇವರೆಲ್ಲ ನಮ್ಮ 224 MLAಗಳು ಇವ್ರು ಏನು ಮೇಂಟೈನ್ ಇಲ್ಲ. ಏನು 2028ಕ್ಕೆ ಇವ್ರು ಚಟ ಕಟ್ತೈತಿ ರೈತ ಸಂಘ. ಪ್ರತಿಯೊಂದು ಹಳ್ಳಿಯಾಗ ಪ್ರತಿಯೊಂದು ಮನಿಗೆ ಒಬ್ಬ ರೈತದಾನ. ಇವ್ರನ್ನ ಒಟ್ಟು ಚಟ ಕಟ್ಟಿ ಮುಂದಿನ ಓಪನಿಂಗ್ 2028ಕ್ಕೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ 3500 ಘೋಷಣೆ ಮಾಡ್ರ ಅವನ ಟೈಮ್ ಸರಳ. ಅವ್ರಂತೂ 3200 ರೂಪಾಯಿ ಅಂದಾರ. 200 ಅಂದಾರ.